ಇನ್ನೊಂದು ಮತ್ತೊಂದು ಹಂಗೆ ಮಾಡ್ತಾ ಹೋಗಿ ಹಾಳು ಮಾಡ್ಕೊಂಡ್ಬಿಡ್ತೀವಿ. ಇದರಿಂದ ಉಸಿರಾಟ ಮಾಡೋಕ್ಕಾಗಲ್ಲ. ಎದ್ದ ತಕ್ಷಣ ಕೆಮ್ಮು ಬರ್ತದೆ, ನಂತರ ಅಸ್ತಮ, ನಂತರ ಕ್ಯಾನ್ಸರ್ ಅಂತ ಹೇಳ್ತಾರೆ. ನಾವು 5 ರೂಪಾಯಿ 10 ರೂಪಾಯಿ ಕೊಟ್ಟು ಸಿಗರೇಟ್ ಸೇರ್ಬೋದು, ಆಮೇಲೆ 5-10 ಲಕ್ಷ ರೂಪಾಯಿ ಕ್ಯಾನ್ಸರ್ ಅಂತಂದ್ರೆ ಪೇಷಂಟ್ ಆದರೆ ಅವಾಗ ಹಾಸ್ಪಿಟ್ಲಿಗೆ ದುಡ್ಡು ಇಡಬೇಕು. ಅದು ಗ್ಯಾರಂಟಿ ಇಲ್ಲ, ಸಾಯ್ತನೂ ಬದುಕ್ತದೆ ಅಂತ ಮನುಷ್ಯ. ಅಂತಹ ಪರಿಸ್ಥಿತಿ ಮಾಡ್ಕೊತೀವಿ. ಹಾಗಾಗಿ ಇದೆಲ್ಲ ಬೇಕಾ ನಮಗೆ? ನೋಡ್ಕೊಳ್ಳಿ ಹೆಂಗೆ ಆಗಿದೆ ಒಳಗಡೆ. ಡಾಂಬರ್ ಅಂತಾರೆ ಇದಕ್ಕೆ. ಟಾರ್ ರೋಡ್ಗೆ ಏನಾಗ್ತಾರೆ? ಟಾರ್ ಅಂತಿರಲ್ಲ, ಆ ಟಾರದು ಕಾರ್ಬನ್ ಅಂದರೆ ಆ ಅಂಶ ಒಳಗಡೆ ಕಲೆಕ್ಟ್ ಆಗ್ತಾ ಇದೆ. ಅದು ರೋಡ್ ಹಿಂಗೆ ಗಟ್ಟಿ ಇರುತ್ತೆ, ಹಂಗೆ ಒಳಗೆ ಗಟ್ಟಿ ಆಗ್ಬಿಡುತ್ತೆ. ಆಗ ಡೈರೆಕ್ಟ್ ಆಕ್ಸಿಜನ್ ಸಿಲಿಂಡರ್ ಕೊಟ್ಟು ಅವ್ರನ್ನ ಕಾಪಾಡ್ಕೋಬೇಕಾಗ್ತದೆ. ಸ್ವಲ್ಪ ದಿವಸ ಉಳಿತಾರೆ ಅಷ್ಟೇ, ಅದು ಕೂಡ ಆಮೇಲೆ ಬದುಕೋಕ್ಕಾಗಲ್ಲ. ಈ ರೀತಿ ನಮಗೆ ಸ್ಮೋಕಿಂಗ್ ಕೂಡ ಮೋಸ ಮಾಡ್ತದೆ. ಅದು ಬರೀ ನಾವು ಸ್ಮೋಕಿಂಗ್ ಮಾಡಿರಾಗುತ್ತೆ ಅಂತಂದರೆ ಇನ್ನೊಂದು ರೀತಿಯ ಸಮಸ್ಯೆ ಆಗ್ತದೆ ನಮ್ಮ ಸಮಾಜದಲ್ಲಿ. ಇನ್ನೊಬ್ರಿಗೂ ಕೂಡ ಹೊಗೆ ಬಿಟ್ಟು ಬೇರೆಯವ್ರು ಕುಡಿದ್ರೂ ಕೂಡ ಎಫೆಕ್ಟ್ ಆಗುತ್ತೆ. ಹೇಗಾಗುತ್ತೆ ಅಂತ ನೋಡೋಣ. ನೋಡಿದೆಯ ಒಳಗಡೆ ಹಾನಿ ಮಾಡ್ಕೊಂಡು ನಾವು ಕೊನೆಗೆ ಸಾವನ್ನು ಕಾಣ್ತೀವಿ. ಆಗ ನಮಗೂ ಉಪಕಾರ ಇಲ್ಲ, ಬೇರೆಯವ್ರಿಗೂ ಉಪಕಾರ ಆಗಲ್ಲ. ನಾವು ನರಕ ಅನುಭವಿಸ್ತೀವಿ, ಬೇರೆಯವ್ರಿಗೂ ಸಮಸ್ಯೆ ಆಗ್ತದೆ. ಹಾಸ್ಪಿಟ್ಲ್ಗೆ ಓಡಾಡೋರ್ಗು ಕರ್ಕೊಂಡು ಹೋಗೋಕ್ಕೆ, ಅವ್ರು ಖರ್ಚು ಮಾಡೋಕ್ಕೆ ಅದೇ ಅವ್ರ ಚಿಂತೆ. ನೀನನ್ನು ಆರೋಗ್ಯ ಕಳ್ಕೊಂಡು ನೀನು ಕೂತ್ಕೊಂಡಿರ್ತೀಯ, ಮತ್ತು ಅವರು ನೋಡ್ಕೊಳ್ಳೋರ್ಗು ಹಿಂಸೆ ಆಗುತ್ತೆ. ಇದೆಲ್ಲ ಬೇಕಾ ನಮಗೆ? ಯಾರೆಲ್ಲ ಓದಿದ್ದೀವಿ ಅವರೇ ತಪ್ಪು ಮಾಡ್ತಾ ಇದ್ದೀವಿ ಇವತ್ತು. ಆ ಸಿಗರೆಟ್ ಪ್ಯಾಕ್ ಮೇಲೆ ಬರ್ದಿರ್ತದೆ ಸ್ಮೋಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ. ಆದರೂ ಕೂಡ ಮಾಡ್ತೀವಿ ಅಂದರೆ ನಮ್ಮಂಥ ಮೂರ್ಖರು ಯಾರಿಲ್ಲ. ಅದಕ್ಕೆ ಓದಿ ವಿದ್ಯಾವಂತರು ಬುದ್ಧಿವಂತರಾದರೂ ಕೂಡ ನಾವು ಮಾಡಿದ್ವಿ ಅಂದರೆ ಅವ್ರಿಗೆ ಒಂದೇ ಮಾತು ಹೇಳ್ಬೋದು, ಎಜುಕೇಟೆಡ್ ಫೂಲ್ ಅಂತ. ನಮ್ಮ ದೇಶದಲ್ಲಿ 3ನೇ ಸ್ಥಾನ ಇಡೀ ವಿಶ್ವದಲ್ಲಿ. ನಂಬರ್ 1, 2, 3 ಅಂತ ಕೊಟ್ಟರೆ 3ನೇ ಸ್ಥಾನದಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ವರ್ಷಕ್ಕೆ 40-42 ಸಾವಿರ ಕೋಟಿ ರೆವೆನ್ಯೂ ಇದು ಇದರಲ್ಲಿ ವ್ಯವಹಾರ ನಡೀತದೆ ವರ್ಷಕ್ಕೆ ಗುಟ್ಕಾದಿಂದ. ಬರೀ 10 ಲಕ್ಷ ಕ್ಯಾನ್ಸರ್ ಪೇಷಂಟ್ ಅಂತ ಬಂದರೆ ವರ್ಷಕ್ಕೆ ಅದರಲ್ಲಿ 30-35% ಈ ಗುಟ್ಕಾ ತಿಂದು ಓರಲ್ ಕ್ಯಾನ್ಸರ್ ಅಂತ, ಬಾಯಿಗೆ ಸಂಬಂಧಪಟ್ಟಂಥ ಗುಟ್ಕಾ ಗಂಟ್ಲಿಗೆ ಸಂಬಂಧಪಟ್ಟಂಥ ಎಫೆಕ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಇದೊಂದು ಬಹಳ ದೊಡ್ಡ ಸಮಸ್ಯೆವಾಗಿದೆ. ಈಗ ಪ್ರಶ್ನೆ ಏನೆಂದರೆ, ಮೆದುಳು ಸಹಿತ ಇರುವ ಶರೀರವು ತನಗೆ ತಾನು ಸಂಪೂರ್ಣವಾಗಿದೆಯೇ? ಶರೀರದ ವಿಭಿನ್ನ ಅಂಗಗಳನ್ನು ಯಾರು ನಡೆಸುತ್ತಾರೆ? ಮೆದುಳಿಗೆ ಬರುವ ಸಂಕೇತಗಳನ್ನು ಯಾರು ನಿರ್ಧರಿಸುತ್ತಾರೆ? ಶರೀರವು ಕೇವಲ ಜೈವಿಕ ಕ್ರಿಯೆಗಳು ನಡೆಯುತ್ತಿರುವ ವಿಭಿನ್ನ ಜೀವಕೋಶಗಳ ಸಮೂಹ ಮಾತ್ರವೇ. ನರವ್ಯೂಹದ ಸಂಚಾಲನೆ, ಕಿಣ್ವಗಳು ಮತ್ತು ಹಾರ್ಮೋನ್ಸ್ಗಳ ಸ್ರವಿಸುವಿಕೆ, ರಕ್ತ ಸಂಚಾರ, ಶ್ವಾಸಕ್ರಿಯೆ, ಜೀರ್ಣಕ್ರಿಯೆ ಇತ್ಯಾದಿ ಶರೀರದ ಕ್ರಿಯೆಗಳನ್ನು ಮರಣದವರೆಗೂ ಸುವ್ಯವಸ್ಥಿತವಾಗಿ ಯಾರು ನಡೆಸಿಕೊಂಡು ಹೋಗುತ್ತಾರೆ? ಸ್ವಲ್ಪ ಯೋಚಿಸಿ. ಸಂಕಲ್ಪಗಳು ಎಲ್ಲಿ ಉತ್ಪನ್ನವಾಗುತ್ತವೆ? ದೇಹದೊಂದಿಗೆ ಅವುಗಳು ಹೇಗೆ ಪರಸ್ಪರ ವ್ಯವಹರಿಸುತ್ತವೆ? ವಿಚಾರಗಳ ಮೂಲ ಸೆಲೆ ಮೆದುಳೆ, ಅಥವಾ ನಾನು ಆತ್ಮನು ಈ ದೇಹದಿಂದ ಹೊರಗೆ ಹೊರಟು ಹೋಗುತ್ತೇನೆಯೋ ಆಗ ಶರೀರವು ಶವವಾಗಿ ಬಿಡುತ್ತದೆ. ಈ ಘಟನೆಯನ್ನು ಮರಣ ಎಂದು ಕರೆಯಲಾಗುತ್ತದೆ. ಆದರೆ ಆತ್ಮವು ಅಜರ, ಅಮರ, ಅವಿನಾಶಿಯಾಗಿದೆ. ಅದು ಸದೈವ ಜೀವಿತವಿರುತ್ತದೆ. ಆತ್ಮವನ್ನೇ ಪ್ರಾಣವೆಂದು ಕರೆಯುತ್ತಾರೆ. ಆತ್ಮವೇ ಪ್ರಾಣ ಶಕ್ತಿಯಾಗಿದೆ. ನಾನು ಆತ್ಮನೇ ವಿಚಾರ ಮಾಡುತ್ತೇನೆ, ನಾನು ಆತ್ಮನೇ ನಿರ್ಣಯ ತೆಗೆದುಕೊಳ್ಳುತ್ತೇನೆ ಮತ್ತು ದೇಹದ ಮೂಲಕ ತಿಳಿದು ತಿಳಿಯದೆ ಮಾಡಿದ ಎಲ್ಲ ಕರ್ಮಗಳಿಗೆ ನಾನೇ ಜವಾಬ್ದಾರನಾಗಿದ್ದೇನೆ. ಎಲ್ಲರೂ ಕನ್ನಡ ಮೀಡಿಯಮ್ಮ? ನೀವು ಇಂಗ್ಲೀಷೇ ಜಾಸ್ತಿ ಬಳಸ್ತಾ ಇರೋದು. ನಮ್ಮ ಕರ್ನಾಟಕ, ನಮ್ಮ ದೇಶದಲ್ಲಿ ಇಂಗ್ಲೀಷೇ ಜಾಸ್ತಿ ಬಳಸ್ತಾ ಇರೋದು ನಾನು ನೋಡ್ದಂಗೆ. ಕನ್ನಡ ಮೀಡಿಯಮ್ ಅಂತ ಹೇಳ್ಕೋತೀವಿ, ಭಾಷೆ ಮಧ್ಯ ಮಧ್ಯೆ ಎಲ್ಲ ಇಂಗ್ಲೀಷ್ ಬರ್ತಾನೆ ಇರುತ್ತೆ ಶಬ್ದಗಳು. ಇರಲಿ, ನೀವು ಲೀಡ್ ಅಂದರೆ ಓಡಾಕರೆ ರನ್ನಿಂಗ್ ವ್ಯವಸ್ಥೆಯಲ್ಲಿ ಬಿಟ್ಟಿರ್ತಾರೆ ಹುಡುಗರನ್ನ. ಅವಾಗೇನಂತ ಹೇಳ್ತಾರೆ? ಮುಂದಿರ್ತಾರೆ ಅಂದ್ರೆ ಅವ್ರು ಏನಂತಾರೆ? ಲೀಡಲ್ಲಿದ್ದಾನೆ ಅಂತಾರೆ. ಕೇಳಿದಿರಾ? ನೋಡಿ, ಹಿಂಗೆ ಕನ್ನಡನೇ ಬಳಸ್ತಾರೆ ನೀವು. ಆ ಲೀಡ್ ಅಂದ್ರೆ ಏನರ್ಥ ಹಂಗಂದ್ರೆ? ಈಗ ಹೇಳಿದಲ್ಲ ನಾನು, ಅದೇನೇ ಹೇಳ್ಬೇಕಂತ ಹೇಳ್ತಿರೋದು. ಮುಂದೆ ಹೋಗೋರಿಗೆ ಲೀಡ್ ಅಂತಾರಲ್ಲ, ಓಕೆ, ಮುನ್ನಡೆ ಅಂತ ಹೇಳ್ಬೇಕು ಕನ್ನಡ. ಇಂಡಿಯಾ ಅಂದ್ರೆ ಏನಂದ್ರೆ ಅರ್ಥ? ಈಗೇನಾಯ್ತು? ಈಗ ಭಾರತದಿಂದ ಮುನ್ನಡೆಸೋದು ಅಂತ ಅದರ್ಥ, ಸಿಂಪಲ್ ಆಗಿ. ಕೆಳಗಡೆ ಲೈನ್ ಐತಿ, ಏನಂತ? ಏನಂಗಂದ್ರೆ ಸರ್ಚ್ ಅಂದ್ರೇನು? ನಾಶ ಮಾಡಬೇಕು, ಸ್ಥಾಪನೆ ಏನಾದ್ರು ದೊಡ್ಡದಾಗಿ ಕೆಲಸ ಮಾಡ್ಬೇಕು, ಒಳ್ಳೇದು ಮಾಡ್ಬೇಕು. ನಾವು ತಪ್ಪು ಕೆಲಸ ಮಾಡಿದ್ರೆ ನಾವು ಕನ್ಸ್ಟ್ರಕ್ಷನ್ ಇಲ್ಲ, ಡಿಸ್ಟ್ರಕ್ಷನ್ ಕಡೆ ಇದೀವಿ ಅಂತ ಅರ್ಥ. ನಮ್ಮ ತಿಳುವಳಿಕೆ, ತಪ್ಪು ತಿಳುವಳಿಕೆ ನಮ್ಮನ್ನು ಡಿಸ್ಟ್ರಕ್ಷನ್ ಕರ್ಕೊಂಡು ಹೋಗ್ತದೆ. ಸರಿಯಾದ ತಿಳುವಳಿಕೆ, ಸರಿಯಾದ ಮಾರ್ಗದರ್ಶನ, ಸರಿಯಾದ ದಾರಿ ಹಿಡಿದ್ರೆ ನಾವು ಗುರಿ ಮುಟ್ಟೋದು ಸತ್ಯ. ನಾವು ಜೊತೆಗೆ ಸಮಾಜ, ದೇಶಕ್ಕೆ ಹೊಳಿತಾಗೋದು ಸತ್ಯ. ಇವು ವಿಡಿಯೋದಲ್ಲಿ ತೋರಿಸಿದ್ರು. ಒಬ್ಬನ್ನ ಜೈಲಿಗೆ ಹಾಕಿದ್ರು.
ನಮ್ಮನ್ನ ಯಾಕೆ ಹಾಕಿಲ್ಲ ಜೈಲಿಗೆ? ಯಾಕೆ ಹಾಕಿಲ್ಲ? ಅಂತ ಕೆಲಸ ಮಾಡಿಲ್ಲ. ಮಾಡಿದ್ರೆ ಆಗ್ತಾರೆ, ನಮ್ಮನ್ನು ಹಾಕ್ತಾರೆ ಅಲ್ವಾ? ಮದರ್ ತೆರೇಸಾ ತೋರಿಸಿದ್ರು, ಗಾಂಧೀಜಿ ತೋರಿಸಿದ್ರು, ನೆಲ್ಸನ್ ಮಂಡೇಲಾ ತೋರಿಸಿದ್ರು. ಏನಿದ್ರ ಅರ್ಥ ನೋಡಿ? ಮನುಷ್ಯ ಅದೇ ಥರ ಇದ್ದೀವಿ. ಅವನು ಹಂಗೆ ಇದ್ದ, ಈ ಜೈಲಲ್ಲಿ ಹಾಕಿದ ವ್ಯಕ್ತಿನೂ ಅದೇ ಥರ ಇದ್ದ. 2 ಕೈ 2 ಕಾಲು 1 ತಲೆ. ಇಲ್ಲದ ಕಾರಣ ನಾವು ತಪ್ಪು ತಿಳುವಳಿಕೆಯಲ್ಲಿ ತಪ್ಪು ಸಂಘ, ದುಷ್ಟ ಸಂಘದ ಸರ್ದಾರ್ಜಿ ಅಂತ ಗೊತ್ತಲ್ಲ ನೋಡಿ. ಅವರೇ ನಮ್ಮ ದೇಶದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಸೈನಿಕರಾಗಿ ದೊಡ್ಡ ಶಕ್ತಿಶಾಲಿಗಳಾಗಿ ವೀರ ವಿಷಯದಿಂದ ಹೋರಾಡ್ತಾರೆ. ಅಂಥವ್ರೇ ಡ್ರಗ್ಸು ಸರಾಗಿ ದಾಸ ಆಗ್ಬಿಟ್ರೆ ಏನಾಯ್ತು ನೋಡಿ? ತಿಳ್ಕೊಳ್ಳಿ. ಇದೇನು ಸಮಸ್ಯೆ ಅಂತಂದ್ರೆ, ಯೂತ್ ಈಸ್ ಅವರ್ ಫ್ಯೂಚರ್ ಅಂತೀವಿ. ಯುವಕರಂದ್ರೆ ಏನಂದ್ರೆ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಅಂತೀವಿ. ಎಲ್ರಿಗೆ ನಮಸ್ಕಾರ. ಇವತ್ತು ಇದುವರೆಗೆ ಕೂಡ ಬೆಳಗಿನ ಒಂದು 10-10:30ರಿಂದ 12 ಗಂಟೆವರೆಗೆ ಪ್ರಜಾಪ್ರೀತ ಬ್ರಹ್ಮಕುಮಾರಿ ಸಂಸ್ಥಾನದವರು ಬಂದು ನಮ್ಮೆಲ್ಲರಿಗೆ, ನಮ್ಮ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆ ಮತ್ತು ಕಾಲೇಜು ಮಕ್ಕಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಶಾಮುಕ್ತ ಭಾರತ ಇದರ ಕುರಿತಾಗಿ ಬಹಳ ಚಂದವಾದ ರೀತಿಯಲ್ಲಿ ವಿಡಿಯೋಗಳನ್ನು ತೋರಿಸಿದ್ದಾರೆ ಮತ್ತು ಅದೇ ಸಮಯದಲ್ಲಿ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಅದರಿಂದ ಮನುಷ್ಯನ ಜೀವಿತ ಅದು ಬಹಳ ಶ್ರೇಷ್ಠವಾದಂಥ ಜೀವಿತ. ನಾವಿರುವವರೆಗೆ ಕೂಡ ಅದನ್ನು ಬಹಳ ಅಚ್ಚುಕಟ್ಟಾಗಿ ಕಾಪಾಡಿಕೊಳ್ಳುವಂಥದ್ದು ನಮ್ಮೆಲ್ಲರ ಧರ್ಮ. ಯಾಕೆಂದರೆ ದೇವರು ಕೊಟ್ಟಂಥ ಈ ಜೀವನ, ಈ ದೇಹ, ಆತ್ಮ, ಪ್ರಾಣ ಅದನ್ನು ಬಹಳ ಪರಿಶುದ್ಧವಾಗಿ ಕಾಪಾಡಿಕೊಂಡು ಮತ್ತೆ ನಾವು ಇತರರಿಗೆ ಕೂಡ ಮಾದರಿಯಾಗಿರ್ಬೇಕನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎಲ್ಲರ ಪರವಾಗಿ ನಾನು ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇಲ್ಲಿ ಕಾರ್ಯಕ್ರಮ ಮುಗಿದಿದೆ. ಎಲ್ಲರೂ ಕೂಡ ತಮ್ಮ ತಮ್ಮ ಶಾಲೆಗಳಿಗೆ ಹೋಗ್ಬೋದು.